NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡಬೇಕು ಎಂದು KR ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುಮಾರಾಣಿ ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿಗಳು ಪ್ರಥಮ ವರ್ಷದ PUC ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಸ್ವಾಗತ ಸಮಾರಂಭವನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಗೆ ಅಪಾರವಾದ ಶಕ್ತಿ ಇದೆ. ಎದೆಯ ವಿದ್ಯಾರ್ಥಿಗಳು ಹಾಗೂ ಯುವ ಜನರು ಮೊಬೈಲ್ ಹವ್ಯಾಸದಿಂದ ದೂರವಿದ್ದು ಪುಸ್ತಕಗಳನ್ನ ಶ್ರದ್ಧಾ ಭಕ್ತಿಯಿಂದ ಓದಿ ಮನನ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನ ಎದುರಿಸಿ ಸಾಧನೆ ಮಾಡಬೇಕು ಎಂದು ಕಿವಿಮಾತು ಹೇಳಿದ ಸುಮಾರಾಣಿ, ನಾವು ಹುಟ್ಟಿನಿಂದ ಸಾಯುವವರೆಗೂ ಕಾನೂನಿನ ನಡುವೆಯೇ ಜೀವನ ಮಾಡುವುದರಿಂದ ವಿದ್ಯಾರ್ಥಿಗಳು ಕಾನೂನಿನ ಪರಿಮಿತಿಯಲ್ಲಿ ಶಿಸ್ತುಬದ್ಧವಾದ ಜೀವನ ನಡೆಸಿ ತಂದೆ ತಾಯಿಗಳು ಹಾಗೂ ಗುರು ಹಿರಿಯರಿಗೆ ಕೀರ್ತಿ ತರುವಂತೆ ಸಾಧನೆ ಮಾಡಬೇಕು ಎಂದು ಕರೆ ನೀಡಿದರು. ಪುರಸಭೆ ಮಾಜಿ ಅಧ್ಯಕ್ಷ KT ಗಂಗಾಧರ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಅಂಕ ಗಳಿಕೆ ಒಂದೇ ಮಾನದಂಡವಲ್ಲ. ನಾವು ಶಿಕ್ಷಣ ಪಡೆಯುವುದು ಸಮಾಜದಲ್ಲಿ ಎಲ್ಲರಂತೆ ಶಿಸ್ತುಬದ್ಧ ಜೀವನ ನಡೆಸಲು ಇರುವ ಮುಖ್ಯವಾದ ವಿದ್ಯೆಯೇ ಶಿಕ್ಷಣವಾದ್ದರಿಂದ ಜೀವನದಲ್ಲಿ ಎದುರಾಗುವ ಸೋಲುಗಳಿಗೆ ಹೆದರಿ ಪಲಾಯನವಾಗುವುದನ್ನು ಅನುಸರಿಸದೆ ಧೈರ್ಯದಿಂದ ಜೀವನ ನಡೆಸುವುದನ್ನು ಕಲಿಯಬೇಕು ಎಂದು ಕರೆ ನೀಡಿದರು. ಹಾಸನದ AVK ಪದವಿ ಪೂರ್ವ ಕಾಲೇಜಿನ ಭೌತಶಾಸ್ತ್ರ ಉಪನ್ಯಾಸಕ ಡಾಕ್ಟರ್ ಚಂದ್ರಶೇಖರ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಅರ್ಜುನನಂತೆ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡಬೇಕು. ಹಿಂದಿನ ಸೋಲೆ ನಾಡಿನ ಗೆಲುವು ಆಗಿರುವುದರಿಂದ ಸೋಲಿಗೆ ತಲೆಗೆಡಿಸಿಕೊಳ್ಳದೆ ಸೋಲನ್ನೇ ಗೆಲುವಿನ ಮೆಟ್ಟಿಲಾಗಿಸಿಕೊಂಡು ತಂದೆ ತಾಯಿಗಳು ಹಾಗೂ ಗುರು ಹಿರಿಯರು ಹೆಮ್ಮೆ ಪಡುವಂತೆ ಮಾತು ಕಲಿಯಬೇಕು. ನಿಮ್ಮ ಶೈಕ್ಷಣಿಕ ಜೀವನದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಎಂದು ಕಿವಿ ಮಾತು ಹೇಳಿದರು. ಸ್ಕಾಲರ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ S ಮಂಜುನಾಥ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವಕೀಲರಾದ ರಾಘವೇಂದ್ರ, ಸಮಾಜ ಸೇವಕಿ ವಿದ್ಯಾ ಮಂಜುನಾಥ್, ರಶ್ಮಿ ರಾಘವೇಂದರ್, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ KR ನೀಲಕಂಠ, ಪತ್ರಕರ್ತ ಸೈಯದ್ ಖಲೀಲ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಅತಿಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವಿದ್ಯಾರ್ಥಿ ಮುಖಂಡರಾದ ಹೇಮಾವತಿ ಪ್ರಾರ್ಥಿಸಿದರು. HL ಕೀರ್ತನ ಸ್ವಾಗತಿಸಿದರು. ಕೀರ್ತಿ ವಂದಿಸಿದರು. ಭವಾನಿಗೌಡ ಕಾರ್ಯಕ್ರಮ ನಿರೂಪಿಸಿದರು. ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಮೊದಲನೇದಾಗಿ ಎಲ್ಲರೂ ಕೂಡ ನಿಮ್ಮ ಕಾಲೇಜಿನಲ್ಲಿ ಫ್ರೆಶರ್ಸ್ ಪಾರ್ಟಿ ಮತ್ತು ನಿಮ್ಮ ಕಾಲೇಜ್ ಜೀವನಕ್ಕೆ ಆಗಮಿಸ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಕೂಡ ವೆಲ್ಕಮ್ ಹೇಳ್ತಾ, ಈ ದಿವಸ ನಿಮ್ಮ ಶಾಲೆಯಲ್ಲಿ ಇನ್ವೈಟ್ ಮಾಡಿ ತಾವು ನಮ್ಮ ಮಕ್ಕಳಿಗೆ ಒಂದು ಸಮಾಜದಲ್ಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ನೀಡಬೇಕು ಮತ್ತು ಅರಿವನ್ನು ಮೂಡಿಸಬೇಕು ಅಂತ ಕೇಳ್ಕೊಂಡಿದ್ದು. ಸೊ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಕಾನೂನನ್ನ ಎಷ್ಟು ಸಾಧ್ಯವೋ ಅಷ್ಟು ಪಾಲನೆ ಮಾಡೋದು, ಪಾಲನೆ ಮಾಡೋದಕ್ಕೆ ಹೇಗೆ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಿದ್ದೀವಿ. ಹೌದಾ ಇಲ್ವಾ? ನೋಡಿ, ಹೆಸರು ಯಾರು ಹೇಳೋದೇ ಇಲ್ಲ. ಇದು ಲೈಟ್ ಆಫ್ ಮಾಡೋದು ಆ ಹೆಜ್ಜೆಗಳಲ್ಲಿ ನಾವು ಸಾರ್ಥಕತೆಯನ್ನು ಕಾಣೋದಕ್ಕೆ ಸಾಧ್ಯ ಇದೆ. ಸ್ವಾಮಿ ವಿವೇಕಾನಂದರು ಕೂಡ ಅದನ್ನು ಹೇಳ್ತಕ್ಕಂಥದ್ದು, ಏಳಿ ಹೆಜ್ಜೆಯಲ್ಲಿ ಗುರು ಹುಟ್ಟುವುದರಲ್ಲಿ ಎಲ್ಲೂ ಕೂಡ ನಿಲ್ಲದಿರಿ. ಜೀವನದಲ್ಲಿ ಹಲವಾರು ಎಡುಬಿಡುಗಳು, ಸಮಸ್ಯೆಗಳು, ಸವಾಲುಗಳು ಎದುರಾಗ್ತವೆ. ಆ ಸವಾಲುಗಳನ್ನ, ಸಮಸ್ಯೆಗಳನ್ನ ಯಾರು ಮೆಟ್ಟಿನಿಂದು ಮುಂದೆ ಆತ್ಮವಿಶ್ವಾಸದ ಹೆಜ್ಜೆ ಹಾಕ್ತಾರೋ ಅವರು ಮಾತ್ರ ಜೀವನದಲ್ಲಿ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಇದೆ. ಆ ರೀತಿಯ ಒಂದು ಮಾನಸಿಕ ಸ್ಥೈರ್ಯವನ್ನ, ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಕೆಲಸವನ್ನ ಸ್ಕಾಲರ್ಸ್ PU ಕಾಲೇಜು ಮಾಡ್ತಾ ಇದೆ. ಅದು ನಾವೆಲ್ಲರೂ ಕೂಡ ಸಂತೋಷವನ್ನು ಪಡ್ತಕ್ಕಂಥ ವಿಚಾರ. ನಾವು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣವನ್ನು ಕೊಟ್ಟಂತ ಗುರುಗಳಿಂದ ನಮಸ್ಕಾರವನ್ನು ಮಾಡಬೇಕು, ಗೌರವದಿಂದ ಕಾಣ್ತೀವಿ, ಭಕ್ತಿಯಿಂದ ಪೂಜಿಸ್ತೇವೆ. ಹಾಗೆ ಇದು ನಿಮ್ಮ ವಿದ್ಯಾರ್ಥಿ ಜೀವನದ ನಿರ್ಣಾಯಕ ಘಟ್ಟ, ದ್ವಿತೀಯ PUC ಶಿಕ್ಷಣ. ಹಾಗಾಗಿ ಎಲ್ಲರೂ ಕೂಡ ಈ ಕಾಲೇಜಿನ 2 ವರ್ಷದ ಸಮಯದಲ್ಲಿ ಬಹಳ ಶ್ರದ್ಧಾಭಕ್ತಿಯಿಂದ ನೀವು
ಮಾಡ್ತಾ ಎಷ್ಟು ಚೆನ್ನಾಗಿ ನಾವು ಜಾನಪದ ಕಲೆಗಳನ್ನು ನಶಿಸಿ ಹೋಗ್ತಾ ಇದ್ದಾರೆ. ಭರತನಾಟ್ಯ ಪ್ರದರ್ಶನವನ್ನು ನಿಮ್ಮ ವಿದ್ಯಾರ್ಥಿಗಳು, ನಿಮ್ಮ ಸಹಪಾಠಿಗಳು ಮಿತ್ರರು ಎಷ್ಟು ಚೆನ್ನಾಗಿ ಮಾಡಬಹುದು. ಆ ರೀತಿ ನಿಮ್ಮಲ್ಲಿ ಇರುವಂತಹ ಕಲೆಗಳನ್ನು ನೀವು ಇಂಥ ವೇದಿಕೆಗಳ ಮೂಲಕ ಅನಾವರಣ ಮಾಡಬೇಕು. ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿಗೆ ಸೇರಿಕೊಂಡಿದ್ದೇನೆ. ಹಾಗಾಗಿ ಎಲ್ಲರೂ ಕೂಡ ಉಜ್ವಲವಾದ ಭವಿಷ್ಯ ಆಗಿದೆ. ಈ ಒಂದು ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಆಯೋಜನೆ ಮಾಡಿರುವಂತಹ ಸ್ಕಾಲರಿಯನ್ ಸ್ವಾಗತ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಗಣ್ಯರೇ, ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕಾಲೇಜಿನ ಪ್ರಾಂಶುಪಾಲರು, ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು, ನಿಮ್ಮೆಲ್ಲರೂ ಕೂಡ ಒಂದು ಉಜ್ವಲವಾದ ಭವಿಷ್ಯವನ್ನು ಕಟ್ಟಿಕೊಳ್ಬೇಕು ಅಂತ ತಮ್ಮ ಕೌಟುಂಬಿಕ ಸಂತೋಷವನ್ನು ಹೊಂದಿದ್ದಾರೆ. ದಿನದ 24 ಗಂಟೆಗಳ ಕಾಲ ನಿಮ್ಮ ಯೋಗಕ್ಷೇಮದಲ್ಲಿ, ನಿಮ್ಮ ಹಿತದಲ್ಲಿ ಅವರ ಸಂತೋಷವನ್ನು ಕಾಣ್ತಾ ಇರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಅವರೇ, ಇದೀಗ ತಾನೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಿಮ್ಮೆಲ್ಲರೂ ಕೂಡ ಒಂದು ನಾವು ಹುಟ್ಟಿನಿಂದ ಸಾಯುವವರೆಗೆ ಕಾನೂನಿನ ನಡುವೆ ಜೀವನವನ್ನು ಮಾಡ್ತೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಕಾನೂನಿನ ಪರಿಮಿತಿ ಒಳಗಡೆ ಕಾನೂನನ್ನ ಪಾಲನೆ ಮಾಡಿ ಕೆಲಸವನ್ನು ಮಾಡಬೇಕು ಅನ್ನುವಂತ ಸಂದೇಶವನ್ನು ನೀಡಿ ನಮ್ಮ ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಸುಮಾರಾಣಿ ಮೇಡಮ್ ಅವರು ಸ್ತ್ರೀ ಶಕ್ತಿಯ ಪ್ರತಿರೂಪ. ಹೆಣ್ಣು ಮಕ್ಕಳ ಸ್ತ್ರೀಶಕ್ತಿ ಅಂತ ಹೇಳಿದ್ರೆ ಸುಮಾರಾಣಿ ಅವರು. ನಿಮ್ಗೆಲ್ಲ ಗೊತ್ತಿರಬೇಕು, ಪ್ರಜ್ವಲ್ ರೇವಣ್ಣ ಅವರ SIT ಕೇಸ್ನಲ್ಲಿ ಅವರು ಏನೋ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಆ ಕಾರ್ಯದಕ್ಷತೆಗೆ 2024ರ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಅವರು ಪಡ್ಕೊಂಡಿದ್ದಾರೆ ಸುಮಾರಾಣಿ. ಅದು ನಮ್ಮ ಕೆಆರ್ಪೇಟೆಗೆ ಒಂದು ಗೌರವವನ್ನು ಕೊಡ್ತಕ್ಕಂಥ ವಿಚಾರ. ಅಂತ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯನ್ನು ಇವತ್ತಿನ ಸಮಾರಂಭಕ್ಕೆ ಕರೆಸಿ ನಿಮಗೆ ಯಾವ ರೀತಿ ನೀವು ಇರಬೇಕು ಸಮಾಜ
ನಾವು ಯಾವ ಸಮಾಸ ಮಾಡ್ತೀವಿ ಅಂತ ಕೂಡ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಹಾಗೆ ಪಾಂಡವರು ದೇವರ ಒಂದು ವರಪಟ್ಟನ್ನು ತಗೊಂಡಿರುವಂಥವ್ರು, ಅವರಿಂದ 5 ಜನರಿಂದ ಕಲಿಯೋದು ನಾವು ಬಹಳಷ್ಟು ಇರ್ತೇವೆ. ಸಿಂಪಲ್ ಆಗಿ ಅವ್ರು 5 ಜನನ ನಿಮ್ಗೆ ಗೊತ್ತಿದೆ. ಯಾವ 5 ಜನ ಪಾಂಡವರು ಅಂತ ಹೇಳ್ತೀರಾ? ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಈ 5 ಜನರಿಂದಲೂ ಒಂದೊಂದು ಪ್ರಾಮುಖ್ಯತೆ ಇದೆ. ನಾವು ನಿಜ ಜೀವನದಲ್ಲಿ ಅವರಿಂದ ನಾವು ಕಲಿಯೋದಿರ್ತದೆ, ಪ್ರತಿಯೊಬ್ಬರಿಂದಲೂ ಕಲಿಯೋದಿರ್ತದೆ. ಅಂದ್ರೆ ಪಾಂಡವರಿಂದ 5 ಸೂತ್ರಗಳಿಂದ ನಾವು ಕಲಿಯೋದು ಬಹಳಷ್ಟು ಇರ್ತದೆ. ಮಕ್ಕಳೇ ಸೈಲೆಂಟ್ ಆಗಿ ಕೇಳಿಸ್ಕೊಳ್ಳಿ, ಹೆಚ್ಚೊತ್ತು ನನಗೆ ಮಾತಾಡಕ್ಕೆ ಹೋಗೋದಿಲ್ಲ ಮಕ್ಕಳೇ. ಕೊನೆಯಿಂದ ಬರೋಣ. ಕೊನೆಯ ಸಾಧೇವ. ಸಾಧೇವ ಮಕ್ಕಳೇ ಅವರಿಂದ ಕಲಿಬೇಕಾಗಿರುವಂಥದ್ದು ಕ್ಲಾರಿಟಿ. ಸಾಧೇವರಿಂದ ಕಲಿಬೇಕಾಗಿರೋದು ಕೊನೆ ಹೇಳ್ತೀನಿ. ಸಾಧೇವರಿಂದ ಕಲಿಬೇಕಾದ್ರೆ ಹೇಳಿ ಕ್ಲಾರಿಟಿ. ಏನ್ ಕ್ಲಾರಿಟಿ ಅಂದ್ರೆ ಯಾವ ಕೆಲಸವನ್ನ ಏನಕ್ಕೆ ಮಾಡಬೇಕು, ಯಾವ ಕೆಲಸವನ್ನ ಯಾಕೆ ಮಾಡಬೇಕು ಅಂತ ಸಾಧೇವರಿಂದ ಕಲಿಬೇಕಾಗ್ತದೆ. ಸಾಧೇವ ತುಂಬಾ ಜನಗಳ ಬಂದು ಸಾಧೇವನ್ನು ಹೇಳ್ತಾರೆ, ಯಾಕೆ ನೀವು ಯುದ್ಧ ಮಾಡಬೇಕಾಗಿತ್ತು ಕೌರವರ ಜೊತೆ, ರಾಜಿ ಮಾಡಿಕೊಂಡು ಸಂಧಾನ ಮಾಡ್ಕೋಬಹುದಾಗಿತ್ತಲ್ಲ, ಯುದ್ಧದಿಂದ 16 ಜನ ನಾನು ಸತ್ತೋದ್ರಲ್ಲ ಯಾಕೆ ಅಂತ ಹೇಳ್ತಾರೆ. ಆಗ ಸಾಧೇವ ಹೇಳ್ತಾನೆ, ನಾನು ಯುದ್ಧ ಮಾಡಿದ್ದು ಆಸ್ತಿಗೋಸ್ಕರ ಅಲ್ಲ, ನಾನು ಯುದ್ಧ ಮಾಡಿದ್ದು ಜಮೀನಿಗೋಸ್ಕರ ಅಲ್ಲ, ಯುದ್ಧ ಮಾಡಿದ್ದು ರಾಜ್ಯಕ್ಕೋಸ್ಕರ ಅಲ್ಲ. ಒಂದು ಹೆಣ್ಣಿಗೆ 100 ಜನ ಅಪಮಾನ ಮಾಡಿದ್ರು, ಒಂದು ಹೆಣ್ಣಿಗೆ 100 ಜನ ಅಪಮಾನ ಮಾಡಿದ್ರು, ಅದಕ್ಕೋಸ್ಕರ ಯುದ್ಧ ಮಾಡಿದ್ದು ಅಂತ ಸಾಧೇವ ಹೇಳ್ತಾನೆ. ಸಾಧೇವನಿಗೆ ಬೇಕಾಗಿರುವಂಥದ್ದು ಒಂದು ಕ್ಲಾರಿಟಿ, ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು. ಹಾಗೆ ನಕುಲ ಬಹಳ ಸುಂದರವಂತ, ತುಂಬಾ ಸುಂದರವಾಗಿರ್ತಾನೆ. ಅವನು ಏನ್ ಮಾಡ್ತಿರ್ತಾನೆ ಅಂದ್ರೆ ತುಂಬಾ ಜನಗಳ ಹತ್ರ ಹೋಗಿ ಬಣ್ಣ ಹಾಕೊಂಡು ಗೊತ್ತಾಗ್ದಂಗೆ ಬಣ್ಣ ಹಾಕೊಂಡು ಜನಪ್ರತಿನಿಧಿಗಳು ಹೋಗಿ ಜನಗಳಿಗೆ ಏನ್ ಬೇಕು, ಜನಗಳಿಗೆ ಏನು ಅವಶ್ಯಕತೆ ಇದೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ಕೆಆರ್ಪೇಟೆ ಪುರಸಭೆ ಮಾಜಿ ಅಧ್ಯಕ್ಷರು, TAPCNSನ ನಿರ್ದೇಶಕರು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೆಲಸವನ್ನ ಮಾಡಿ ಸಮಾಜಮುಖಿಯಾಗಿ ಒಬ್ಬ ಯುವಕ ಯಾವ ರೀತಿ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರೂ ಕೂಡ ಒಂದು ಮಾದರಿ ಅಂತ ಹೇಳಿದ್ರೆ ನಮ್ಮ KT ಗಂಗಾಧರ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಹಳ ಕುತೂಹಲದಿಂದ ನೋಡ್ತಾ ಇದ್ದೀರಿ. ಕಾಲೇಜಿನ ಕಾರ್ಯದರ್ಶಿಗಳಾಗಿರುವಂತಹ ವಿದ್ಯಾ ಮಂಜುನಾಥ್ ಮೇಡಮ್ ಅವರು ಕೂಡ ನಮ್ಮ ತಾಲೂಕಿನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅನ್ನುವಂತ ಸದಾಶಯವನ್ನ ಇಟ್ಟುಕೊಂಡು ಸ್ಕಾಲರ್ಸ್ PU ಕಾಲೇಜನ್ನ ನಡೆಸ್ತಾ ಇರ್ತಕ್ಕಂಥ ಮಂಜುನಾಥ್ ಅವರ ಧೀಶಕ್ತಿಯಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡಬಹುದು. KRPೇಟೆ ಪಟ್ಟಣದಲ್ಲಿರುವಂತಹ ಖಾಸಗಿ ಕಾಲೇಜುಗಳ ಪೈಕಿ ಯಾವುದೇ ಒಂದು ಕಾಲೇಜು ಸುಸಜ್ಜಿತವಾದ ಭವ್ಯವಾದ ಕಟ್ಟಡವನ್ನು ಹೊಂದಿಲ್ಲ. ಅದಕ್ಕೆ ಅಪವಾದ ಅನ್ನೋ ನಿಟ್ಟಿನಲ್ಲಿ ಒಂದು ಭವ್ಯವಾದ ಕಟ್ಟಡ ಇವತ್ತು ಸ್ಕಾಲರ್ಸ್ PU ಕಾಲೇಜಿನ ಹೆಮ್ಮೆ ಅಂತ ಹೇಳಿದ್ರೆ ಭವ್ಯ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಮುಂದೆ ಬರತಕ್ಕಂಥ ನಿಮ್ಮ ಸಹೋದರರಿಗೆ ಒಂದು ಒಳ್ಳೆಯ ಕಟ್ಟಡದಲ್ಲಿ ಕುಳಿತು ವಿದ್ಯಾಭ್ಯಾಸವನ್ನ ಕಲಿಯತಕ್ಕಂಥ ಅವಕಾಶವನ್ನ ವಿದ್ಯಾ ಮಂಜುನಾಥ್ ಅವರು ಮತ್ತು ಮಂಜುನಾಥ್ ಅವರು ಮತ್ತು ಅವರ ಸಹೋದರರಾಗಿರುವಂತಹ ವಕೀಲರಾದ ರಾಘವೇಂದ್ರ ಅವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಇದು ಒಂದು ಸಮಾಜಮುಖಿ ಕೆಲಸಕ್ಕೆ ಒಂದು ಮಾದರಿ ಅಂತ ಹೇಳಿದ್ರೆ ಮಂಜುನಾಥ್ ಅವರ ಕುಟುಂಬ. ಹಾಗಾಗಿ ಇವತ್ತಿನ ಈ ಸಮಾರಂಭ ನಿಜವಾಗಲೂ ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮ ಆಗಿದೆ. ಇವತ್ತು ಕಲುಷಿತಗೊಂಡಿರುವಂತಹ ಸಮಾಜದಲ್ಲಿ ನಾವು ಪ್ರಾಮಾಣಿಕತೆ, ಸೇವಾ ಮನೋಭಾವನೆ, ಪರೋಪಕಾರ ಗುಣಗಳನ್ನು ಹೊರತಕ್ಕಂಥದ್ದೇ ಕಷ್ಟ. ಸತ್ಯ ಹೇಳತಕ್ಕಂಥವ್ರು ಸಿಗೋದಿಲ್ಲ. ಲಕ್ಷ ಜನರಲ್ಲಿ ಒಬ್ಬ ನಿಜವಾದ ಭಕ್ತರು ಸಿಗೋದಿಲ್ಲ. ಕೋಟಿ ಜನರನ್ನು ಹೊರತಂದ್ರೆ ಒಬ್ಬ ನಿಜವಾದ ಶರಣರು ಸಿಗೋದಿಲ್ಲ. ಹಾಗಾಗಿ ಆದರ್ಶಗಳು ಕಣ್ಮರೆಯಾಗಿದ್ದಾರೆ, ಮೌಲ್ಯಗಳೆಲ್ಲ ನಮ್ಮಿಂದ ದೂರ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳಲ್ಲಿ ಮಾತ್ರ ಒಂದು ಆದರ್ಶವನ್ನ, ಪ್ರಾಮಾಣಿಕತೆಯನ್ನ, ದೇಶದ ಬಗ್ಗೆ ನಿಜವಾದ ಕಾಳಜಿಯನ್ನ ಕಾಣೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲ್ಲರೂ ಕೂಡ ಅಂಗಗಳಿಕೆಯ ಜೊತೆಗೆ ನಿಮ್ಮ ಜೀವನದ ಶಿಸ್ತಿನ ಕಡೆಗೆ, ಮೌಲ್ಯಗಳ ಕಡೆಗೆ
ಏನು 2025ನೇ ಸಾಲಿನ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ನಮ್ಮ ಕೆಆರ್ಪೇಟೆ ತಾಲೂಕಿನ ಹೆಮ್ಮೆ ಸ್ಕಾಲರ್ PU ಕಾಲೇಜಲ್ಲಿ ಶಿಕ್ಷಣವನ್ನು ಪಡೆಯುತ್ತಾ ಇರ್ತಕ್ಕಂಥ ನೀವೇ ಧನ್ಯರು. ಯಾಕೆಂದ್ರೆ ನಿಮ್ಗೆಲ್ಲರಿಗೂ ಕೂಡ ಉಜ್ವಲವಾದ ಭವಿಷ್ಯ ಇದೆ. ನಮ್ಮ ತಾಲೂಕಿನಲ್ಲಿ ಹಲವಾರು ಕಾಲೇಜುಗಳಿಂದ ಕೂಡ ನೀವು ಸ್ಕಾಲರ್ಸ್ ಕಾಲೇಜಲ್ಲಿ ಯಾಕೆ ಪ್ರವೇಶವನ್ನ ಪಡೆದಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತದೆ. ಇಲ್ಲಿ ಶಿಕ್ಷಣವನ್ನ ಪಡೆಯತಕ್ಕಂಥವರೆಲ್ಲರೂ ಕೂಡ ಸ್ವಾವಲಂಬಿಗಳಾಗಿ ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ನಾವು ನೋಡ್ತೀವಿ ಹಲವಾರು ಸಭೆ ಸಮಾರಂಭಗಳಲ್ಲಿ ಯಾರೋ ಸೆಲೆಬ್ರಿಟಿಗಳು ಬಂದ್ರೆ ಮಾತ್ರ ಈ ರೀತಿಯ ಚಪ್ಪಾಳೆ, ಈ ರೀತಿಯ ಸ್ವಾಗತ, ಈ ರೀತಿಯ ಸಿಳ್ಳೆಸಿರ್ತಕ್ಕಂಥದ್ದು. ನೀವು ನಿಮ್ಮ ಗುರುಗಳನ್ನ ಎಷ್ಟು ಭಕ್ತಿಯಿಂದ ಕಾಣ್ತೀರಿ, ಶ್ರದ್ಧೆಯಿಂದ ಕಾಣ್ತೀರಿ, ಗೌರವದಿಂದ ಕಾಣ್ತೀರಿ ಅನ್ನೋದಕ್ಕೆ ನೀವು ನಿಮ್ಮ ಗುರುಗಳಿಗೆ ನೀಡಿದಂತ ಸ್ವಾಗತದಲ್ಲಿ ನೀವು ಗೌರವಿಸಿದಂತ ಸ್ವಾಗತದ ಚಪ್ಪಾಳೆ ಏನು, ಜಯಘೋಷಗಳೇನು, ಶಿಳ್ಳೆಗಳೇನು, ಅದು ನಿಮ್ಮಲ್ಲಿರ್ತಕ್ಕಂಥ ನಿಜವಾದ ಭಕ್ತಿಯನ್ನು ತೋರಿಸ್ತದೆ. ಯಾವಾಗ ನಾವು ಗುರುಗಳ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ನಿಜವಾದ ಗೌರವವನ್ನ, ಭಕ್ತಿಯನ್ನ ಇಟ್ಕೊಂಡು ಅವ್ರು ಹೇಳ್ತಾರೆ ಹೆಮ್ಮೆ ಇದೆ ನನ್ನ ಮಗ ದೇಶ ಕಾಯಕೊಂಡಿದ್ದಾನೆ ಅಂತ. ಹಾಗೆ ನನ್ನ ಮಗ ವಿದ್ಯೆ ಕಲಿಯಕ್ಕೆ ಹೋಗೋಣ, ಸಂಬಳ ತರಕ್ಕೆ ಹೋಗೋಣ ಅಂತ ತಾಯಿ ತಂದೆ ಮನೆ ಹತ್ರ ಕೆಲಸ ಮಾಡಬಾರ್ದು. ಇವೆಲ್ಲ ಸುಸಂಸ್ಕೃತ ವಿದ್ಯಾವಂತರಾಗಿ ರಾಜಕಾರಣಿಗಳು ಆದರೆ ಆ ಕೊಡುಗೆ ಸಾರ್ವತ್ರಿಕವಾಗಿ ಸೇರ್ತದೆ. ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ವಿದ್ಯೆ, ಆರೋಗ್ಯ, ನ್ಯಾಯ, ಆರೋಗ್ಯ, ವಿದ್ಯೆ ಇದು ಉಚಿತವಾಗಿ ಸಿಗ್ತಕ್ಕಂಥ ದೇಶ ಜಾಗೃತಿ ಕೊಡ್ತಕ್ಕಂಥ ಭಾವನೆ. ಇವತ್ತು ಎಷ್ಟೋ ಜನ ಪಾಪ ಕಷ್ಟಪಟ್ಟು ತಾಯಿ ತಂದೆಗಳು ಫೀಸ್ ಕಟ್ಟಕ್ಕಾಗ್ತಾರೆ, ಓದ್ತಿರೋ ಸಮಸ್ಯೆಗಳು ತುಂಬಾ ಇದ್ದಾವೆ. ತಾಯಿ ತಂದೆ ತುಂಬಾ ಕಷ್ಟಪಟ್ಟಿದ್ದಾರೆ, ತಾಯಿ ತಂದೆ ನೋಡ್ಕೊಳ್ತಕ್ಕಂಥದ್ದು. ನೀರ್ಕಂಡವರ ಬಗ್ಗೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮ ಸೇವೆ ನಮ್ಮ ಸೇವೆ ಉತ್ತಮ ಸಮಾಜ ಸೇವೆ, ಉತ್ತಮ ಸಮಾಜ ಕಟ್ಟುವಲ್ಲಿ ತಮ್ಮ ಶ್ರಮ ಜಾಸ್ತಿ ಇದೆ. ಮಕ್ಕಳೇ ಸರ್ಕಾರಿ ಸ್ಕೂಲ್ ಹೇಳ್ತಿದ್ರು, ಕಾಲೇಜ್ ಹೋದ ತಕ್ಷಣ ತಾವೆಲ್ಲ ಕುರಿ ಮಂದಿ ತರ ಹೋಯ್ತೀರಿ ಅಂತ. ಒಂದು ಸಣ್ಣ ಆಕ್ಸಿಡೆಂಟ್ ಆದ್ರೂ ಸಹ ತಾಯಿ ಎಷ್ಟು ಕಷ್ಟಪಡ್ತಾರೆ ನಿಮಗೆ. ರೋಡ್ ಸೆನ್ಸ್ ಇಟ್ಕೊಂಡು ಹೋಗ್ಬೇಕು. ನೀವೆಲ್ಲ ನಾನು ನೋಡ್ತಾ ಇರ್ತೀನಿ, ನಾಟ್ ಓನ್ಲಿ ಸರಸ್ವತಿ ಅಂತಲ್ಲ, ಒಟ್ಟೊಟ್ಟಿಗೆ ಹೋಗ್ತಾ ಇರ್ತೀವಿ, ಜಾಯಿಂಟ್ ಆ ಕಡೆಯಿಂದ ಈ ಕಡೆಯಿಂದ ಬೇಗ ಓಡಾಡ್ತಾ ಇರ್ತೇವೆ. ಜಾಗ ಚಿಕ್ಕು, ನಿಧಾನವಾಗಿ ಹೋಗಿ ನಿಧಾನವಾಗಿ ಮನೆ ನೀವು ಹೋಗಿ ಕಾಲೇಜಿಂದ ಮನೆ ಹೋಗತ್ತಂತ ಪೇರೆಂಟ್ಸ್ಗಳು ತುಂಬ ಭಕ್ತಿಭಾವದಿಂದ ಕಾಯ್ತಾ ಇರ್ತಾರೆ. ನನ್ನ ಮಗ ಬರಲಿಲ್ಲ, ನನ್ನ ಮಗಳು ಬರಲಿಲ್ಲ, ಮಗ ಬರಲಿಲ್ಲ, ಮಗಳು ಬರಲಿಲ್ಲ ಅಂತ. ಇದೇ ಉತ್ತಮ ಪ್ರಜೆಗಳಾಗಿ, ವಿದ್ಯಾವಂತತೆಗೆ ಉತ್ತಮ ಪ್ರಜೆಗಳಾಗಿ ಕಾಯ್ತಾ ಇದ್ದ ಸಮಾಜವನ್ನು ಗೌರವಿಸತಕ್ಕಂಥ ಕೆಲಸ ಮಾಡಿ ಎಲ್ಲ 9 ವರ್ಷದಿಂದ ನೋಡ್ತಾ ಇರ್ತಕ್ಕಂಥ ಈ ಮಕ್ಕಳ ಉತ್ತಮ ಪ್ರಜೆಗಳಾಗಿ ನಿರ್ಮಾಣ ಮಾಡಲಿಕ್ಕೆ ಸಾರ್ವಜನಿಕ ದಂಪತಿಗಳು ತುಂಬ ಶ್ರಮಿಸಿದ್ದಾರೆ, ಇನ್ನೂ ಬೀಳ್ತಾರೆ. ಇನ್ನು ಮುಂದೆ ಹೊಸ ಕಟ್ಟಡ ಪ್ರಾರಂಭ ಆಗಿದೆ, ಅಲ್ಲೂ ಸಹ ಯಶಸ್ವಿಯಾಗಿ ಇವತ್ತು ಏನೇನು ಕಲ್ಚರಲ್ ಪ್ರೋಗ್ರಾಮ್ಗೆ ನೀವು ರೆಡಿಯಾಗಿ ಬಂದಿದ್ದೀರಿ, ಈ 3 ಕೂಡ ನೀವು ಮಾಡಿರ್ತೀರಿ. ಪ್ಲಾನ್, ಪ್ರಿಪೇರ್ ಫಾರ್ ಫಾಲ್. ನೀವು ಅಷ್ಟೇ ನಿಮ್ಮ ಸ್ಟಡೀಸ್ ಅಲ್ಲಿ PQ ನೋಡಿಸ್ಕೊಳ್ಳಿ. ಹಾಗೆ ಮತ್ತೊಬ್ಬರ ವಿದ್ಯಾರ್ಥಿಗೆ ಹೇಳ್ತಾ ಇರ್ತೀನಿ, ಯಾಕೆಂದ್ರೆ ನೀವೆಲ್ಲರೂ ಕೂಡ ಕನಸುಗಳನ್ನು ಕಟ್ಕೊಂಡು ಬಂದಿದ್ದೀರಿ. ಕೆಲವು ಸೈನ್ಸ್ ತಗೊಂಡಿದ್ದೀರಿ, ಕೆಲವು ಕಾಮರ್ಸ್ ತಗೊಂಡಿದ್ದೀರಿ. ಸೈನ್ಸ್ ಕಾಮರ್ಸ್ ಅಂತ ನಾವು ಬೇಗ ಮಾಡೋದಿಲ್ಲ, ಯಾಕಂದ್ರೆ ಅದಕ್ಕೆ ಆದಂತ ಓನ್ ಒಂದು ವ್ಯಾಲ್ಯೂಸ್ ಇದ್ದೇ ಇರ್ತದೆ. ಕೆಲವರು ಡಾಕ್ಟರ್ಸ್ ಆಗಬೇಕು ಅಂತ ಹೇಳ್ತಿದ್ರಿ, ಕೆಲವರು ಇಂಜಿನಿಯರ್ಸ್ ಆಗಬೇಕು ಅಂತ ಹೇಳ್ತಿದ್ರಿ, ಕೆಲವರು CA ಕ್ಲಿಯರ್ ಮಾಡಬೇಕು ಅಂತ ಹೇಳ್ತಿದ್ರಿ. ನಮ್ಮ ಒಬ್ಬ ವಿದ್ಯಾರ್ಥಿ IIT ಸೆಲೆಕ್ಟ್ ಆದ. ಯಾಕೆ ನಾವು ಅವರಿಂದ ಕಲಿಯೋದು ಬಹಳಷ್ಟು ಇರುತ್ತೆ. ಟೀಚರ್ಸ್ ಲೆಕ್ಚರರ್ಸ್ ಅಲ್ಲಿ ಹೆಚ್ಚು ಲೆಕ್ಚರರ್ಸ್ ಕಲಿತಾರೆ, ಯಾಕಂದ್ರೆ ಆ ಸ್ಟೂಡೆಂಟ್ಸ್ ಇಂದ ಕಲಿಯೋದು ಟೀಚರ್ಸ್ಗೆ ಬಹಳಷ್ಟು ಇರ್ತದೆ. ಅವನು ಒಬ್ಬ ವಿದ್ಯಾರ್ಥಿ, ನನ್ನ ಹೆಸರು ಹೇಳಕ್ ಹೋಗೋದಿಲ್ಲ, ಆ ವಿದ್ಯಾರ್ಥಿ ಅವನ ಕನಿಷ್ಠ IIT ಹೋಗಬೇಕು ಅಂತ ಇತ್ತು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಿಮ್ಗೆ ಗೊತ್ತಿರುತ್ತೆ ಮಕ್ಕಳೇ, PUC ನಂತರ ನೀವು ಗೊತ್ತಿರ್ತಾರೆ, ಪ್ರತಿಯೊಬ್ಬರು ಕೂಡ ಯಾರಾದ್ರೂ ಸೈನ್ಸ್ ತಗೊಂಡಿರ್ತಾರೆ ಅಥವಾ PCMC ತಗೊಂಡಿರ್ತಾರೆ, ಅವೆಲ್ಲ JEE ಮೇನ್ಸ್ ಎಕ್ಸಾಮ್ ಕಟ್ಟಿರ್ತೀರಿ. ಹಾಗಾದ್ರೆ IIT ಹೋಗ್ಬೇಕು ಅಂದ್ರೆ JEE ಅಡ್ವಾನ್ಸ್ ಕ್ಲಿಯರ್ ಮಾಡ್ಬೇಕಾಗುತ್ತೆ. ಅವನ್ನ ಅವಾಗ ಕಲಿಸಿಟ್ಟು IIT ಅಲ್ಲಿ ಓದ್ಬೇಕು ಅಂತ, ಜೊತೆಗೆ JEE ಅಡ್ವಾನ್ಸ್ ಕ್ಲಿಯರ್ ಮಾಡ್ಬೇಕು ಅಂತ. ನಿಮ್ಗೆ ಗೊತ್ತಿರುತ್ತೆ, ಪ್ರತಿ ವರ್ಷ 13 ಲಕ್ಷ ವಿದ್ಯಾರ್ಥಿಗಳು JEE ಎಕ್ಸಾಮ್ಸ್ ತಗೋತಾರೆ. JEE
ಎಕ್ಸಾಮ್ಸ್ ಬರೀತಾರೆ 13 ಲಕ್ಷ ವಿದ್ಯಾರ್ಥಿಗಳು. 13 ಲಕ್ಷ ವಿದ್ಯಾರ್ಥಿಗಳು ಬರೆದ್ರೆ 6 ಲಕ್ಷದಿಂದ 7 ಲಕ್ಷ ವಿದ್ಯಾರ್ಥಿಗಳು ಎಲಿಜಿಬಲ್ ಬರ್ತಾರೆ. ಆ ನಂತರ JEE ಕ್ಲಿಯರ್ ಆದ್ರೆ ಮತ್ತೆ JEE ಅಡ್ವಾನ್ಸ್ ಬರಬೇಕಾಗುತ್ತೆ. ಮಕ್ಕಳೇ, ನಾನು ಒಂದು ಸಂದೇಶ ಕೊಡ್ತೀನಿ. ನನ್ನ ವಿದ್ಯಾರ್ಥಿಗಳು ನಾನು ಕಲ್ತಿದ್ದು, ನಾನು ಅವರಿಗೆ ವಿದ್ಯಾರ್ಥಿ ಕೇಳಿದೆ, ಈ IIT ಸೆಲೆಕ್ಟ್ ಆಗಬೇಕಪ್ಪ, ಏನು ಎಫರ್ಟ್ ಆಗುತ್ತೆ, ಏನು ಪ್ರಿಪರೇಷನ್ಸ್ ಆಗಿದೆ? ಅವ್ನು ಹೇಳ್ತಾ, ನೋಡಿ ಸರ್, ನನ್ ಕನಸಿದ್ದು ಯಾಕಂದ್ರೆ ನಾವು ಬಹಳ ಹತ್ತಿರದಿಂದ ನೋಡಿದ್ದೀವಿ. ಮಂಜಾಗ ಅವರು ಕೇಳ್ಕೊಂಡಾಗ ನಾನಿಲ್ಲ ಬರ್ತೀನಿ ಅಂತ ಹೇಳಿ, ನಾನು ಈ ಕಾರ್ಯಕ್ರಮದ ಭಾಗಿಯಾಗಬೇಕು ಅಂತ ಅವರ ಅನಿಸಿಕೆ ಇತ್ತು. ಹಾಗೂ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನನ್ನ ಒಂದು ಆಕಾಂಕ್ಷೆ ಇದೆ. ಹೆಚ್ಚೊಂದು ನಾನು ತಗೊಳ್ಳೋದಿಲ್ಲ, ಯಾಕಂದ್ರೆ ನೀವೆಲ್ಲರೂ ಕೂಡ ಕಲ್ಚರಲ್ ಪ್ರೋಗ್ರಾಮ್ಸ್ಗೆ ವೇಟ್ ಮಾಡ್ತಿದ್ದೀರಿ. ಒಂದು 2-3 ಮಾತುಗಳನ್ನ, ಅಂದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ಮಾತಾಡಬೇಕು ಅಂತ ಬಂದಿದ್ದೆ. ಒಂದು ಅರ್ಧ ಗಂಟೆ ಮಾತಾಡಿ ನಿಮಗೆ ಮಾಹಿತಿನ ಕೊಟ್ಟು ಆಮೇಲೆ ನಂತರ ನಾನು ತೆರಳುತ್ತೇನೆ. ಮಕ್ಕಳೇ, ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಮ್ಮ DDG ಅವರು ಹೇಳ್ತಾ ಇದ್ದಾರೆ, ಹೊಸ ಚಿಗುರು ಹಳೆಬೇರು ಕೂಡಿರಲು ಬರೆಸಬಹುದು, ಹೊಸ ಚಿಗುರು ಹಳೆಬೇರು ಕೂಡಿರಲು ಬರೆಸಬಹುದು, ಹೊಸ ಯುಕ್ತಿ ಹಳೆ ತತ್ವ ಕೂಡಿದೊರೆ ಧರ್ಮ. ಹಾಗಂದ್ರೆ ಹೊಸ ಒಂದು ಮರಕ್ಕೆ ಬೇರು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಹೊಸ ಚಿಗುರು ಹಳೆ ಬೇರು, ಹಳೆ ಬೇರಿಂದ ಕೂಡಿರಂತ ಮರ ಹೊಸ ಚಿಗುರು, ಹೊಸ ಆ ಮರ ಹಳೆ ಬೇರಿಂದ ಕೂತ್ಕೊಂಡು ಚಿಗುರು ಹೊಂದಾಗ ಆ ಮರ ತುಂಬಾ ಸುಂದರವಾಗಿರುತ್ತೆ. ಹಾಗೆ ಒಂದು ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿಗಳು ಆ ಹೊಸ ವಿದ್ಯಾರ್ಥಿಗಳನ್ನ ಬರಮಾಡಿಕೊಳ್ಳೋದು, ಒಂದು ಕಾಲೇಜಿಗೆ ಹಳೆ ವಿದ್ಯಾರ್ಥಿಗಳ ಜೊತೆಗೆ ಆ ಹೊಸ ವಿದ್ಯಾರ್ಥಿಗಳು ಬಂದಾಗ ಮಾತ್ರ ಆ ಕಾಲೇಜು ಕೂಡ ಬಹಳ ಅದ್ಭುತವಾಗಿರುತ್ತೆ ಅಂತ DDG ಅವರು ಹೇಳ್ತಾರೆ. ಹಾಗೆ ಮತ್ತೊಂದು ಮಾತನ್ನು ಹೇಳ್ತಾ ಇದ್ದಾರೆ DDG ಅವರು, ಹೊಸ ಯುಕ್ತಿ ಹಳೆ ತತ್ವ. ಅಂದ್ರೆ ಏನು ಹಳೆ ತತ್ವಗಳಿದ್ದಾವೆ, ಆ ಹಳೆ ತತ್ವಗಳನ್ನ ಹೊಸ ಯುಕ್ತಿ ಅಂದ್ರೆ ನೀವುಗಳು ನಿಮ್ಮ ಒಂದು 9 ವರ್ಷದಿಂದ ನಾನು ನೋಡ್ಕೊಂಡು ಬಂದಿದ್ದಂಥ ಪ್ರಕಾರ ಈ ತಾಲೂಕಿಗೆ ಹೆಮ್ಮೆಯನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಂಜುನಾಥ್ ದಂಪತಿಗಳು ಮಾಡಿದಂತೆ ನಾವು ಕೃತಜ್ಞತೆ ತಿಳಿಸಿದ ತಾಲೂಕಿನ ಜನತೆಯ ಪರವಾಗಿ. ಅವರು ಈ ಊರಿಗೆ ಬಂದಾಗ ನಾವು ಶಾಲೆ ಪ್ರಾರಂಭ ಮಾಡಬೇಕು ಇಲ್ಲಿ ಅಂತ ಅಂದಾಗ ಹಿಡಿತದ ಭಾವನೆ ನನಗಿತ್ತು. ಅವರ ಶ್ರಮ, ಅವರ ಸಿದ್ಧಾಂತ, ಅವರ ಅತಿಯಾದ ಆತ್ಮವಿಶ್ವಾಸ ಇವತ್ತು ಸ್ಕಾಲರ್ಶಿಪ್ ಕಾಲೇಜು ನಮ್ಮ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಉನ್ನತ ಮಟ್ಟಕ್ಕೆ ಕೊಡ್ತಕ್ಕಂಥ ಶಕ್ತಿಯನ್ನು ತಂದುಕೊಡ್ತಕ್ಕಂಥ ಶ್ರಮವನ್ನು ದಂಪತಿಗಳಾಗಿರೋದ್ರಿಂದ ತುಂಬಾ ಖುಷಿ ಆಗ್ತಿದೆ. ಮಕ್ಕಳೇ, ನಾವ್ಯಾರು ಮಾಸ್ಟರ್ ಕೇಳೋ ಮಟ್ಟದಲ್ಲಿಲ್ಲ, ತಮ್ಮದೇ ಆದ ಉಲ್ಲಾಸದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನನ್ನ ಭಾವನೆ. ಇವತ್ತು ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಸಾಮಾಜಿಕ ನ್ಯಾಯಗಳನ್ನ ನೋಡ್ತಾ ಇದ್ದೇವೆ. ಎಲ್ಲ ವಿದ್ಯಾವಂತರಾಗಿ ಸಿಹಿ ಸೇರ್ಕೊತೀವಿ, ತಾಯಿ ತಂದೆ ಮಾರ್ಕೊಡ್ತೀವಿ. ತಾಯಿ ತಂದೆಗೆ ಗೌರವ ಕೊಡ್ತಕ್ಕಂಥದ್ದು ತುಂಬಾ ತುಂಬಾ ಅತ್ಯದ್ಭುತವಾದ ಕೆಲಸ. ಆ ತೃಪ್ತಿ ಯಾರಾದ್ರೂ ಸಿಗಲ್ಲ ಅಂತ ನನ್ನ ಅನುಭವ. ಯಾಕೆ ಅಂತ ಹೇಳಿದ್ರೆ, ಹೆಚ್ಚು ಮಕ್ಕಳು ವಿದ್ಯೆ ಕಲಿತಿದೆ, ಕೆಲಸಕ್ಕೆ ಸೇರ್ಬೇಕು ಅನ್ನೋ ಭಾವನೆ. ಕೆಲಸ ಸೇರ್ಬಾರ್ದು ಅನ್ನೋ ಉದ್ದೇಶ ಅಲ್ಲ. ಹೆಣ್ಣಿಗೆ ನತ್ತಿ ಹೆಣ್ಣಿಂದನೇ ಓದ್ತಿರ್ತಾರಲ್ಲ ತಾಯಿ ತಂದೆಯರು, ಅವ್ರನ್ನ ಮರ್ಕೊಡೋದಲ್ಲ. ಅದರಂತ ಕರ್ಮದ ಪಾಪದ ಕೆಲಸ ಮತ್ತೊಂದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಮಕ್ಕಳುಗಳು ಮಿಲಿಟರಿನೂ ಕಾಯ್ತಾ ದೇಶ ಕಾಯ್ತಾ ಇದ್ದಾರೆ. 100 ಅನ್ನೋರು ಎಷ್ಟು ಜನ ಕೈ ಎತ್ತಿ? ಪೊಲೀಸ್ ಎಮರ್ಜೆನ್ಸಿ ನಂಬರ್ ಎಷ್ಟು? 112 ಎಷ್ಟು? ಜೋರಾಗಿ ಹೇಳಿ. ಮಕ್ಕಳ ಸಹಾಯವಾಣಿ ಎಷ್ಟು? ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಯಾರು 18 ಕ್ರಾಸ್ ಆಗಿಲ್ಲ, ನೀವೆಲ್ಲರೂ ಕೂಡ ಮಕ್ಕಳೇ. ಹಾಗಾಗಿ ಎಲ್ರಿಗೂ ಹೇಳ್ತಾ ಇರೋದು, ಯಾರೇ ಕೂಡ
ಯಾರಿಗೆ ಕೂಡ ಸಮಸ್ಯೆ ಆಯಿತು ಅಂತಂದರೆ ನೀವು 112ಗಾದರೂ ಕರೆ ಮಾಡಿ, ಮಕ್ಕಳ ಸಹಾಯವಾಣಿ ಕರೆ ಮಾಡಿ, ನೀವು ಏನೇ ಮಾಡಿದ್ರೂ ಕೂಡ ಎಲ್ಲರೂ ಕೂಡ ಸ್ಪಂದಿಸ್ತಾರೆ. ಯಾರು ಕೂಡ ಹೆಸಿಟೇಟ್ ಮಾಡಬೇಡಿ. ನಾವು ಪೊಲೀಸ್ ಸ್ಟೇಷನಿಗೆ ಹೋದರೆ ನಮ್ಮ ಮಾತು ಕೇಳ್ತಾರ ಅಂತ. ನಿಮ್ಮ ಮಾತುಗಳು ಜೆನ್ಯೂನಿಟಿಯಿಂದ ಕೂಡಿದ್ರೆ 100% ನಂಬ್ತಾರೆ. ನೀವುಗಳು ಯಾವುದೇ ಕಾರಣಕ್ಕೂ ತಪ್ಪು ಮಾಡಕ್ಕೆ ಹೋಗಬೇಡಿ. ನಿಮ್ಮ ಮುಂದೆ ತಪ್ಪು ಆಗ್ತಾ ಇದ್ರೆ ನಿಮ್ಮ ಕೈಲಿ ಅಲ್ಲಿ ಅವ್ರನ್ನ ಕಣ್ಸೋಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಿಯರ್ ಬೈ ಸ್ಟೇಷನ್, ನೀವೆಲ್ಲೇ ಟ್ರಾವೆಲ್ ಮಾಡ್ತಾ ಇರ್ಬೋದು, ನಿಯರ್ ಬೈ ಸ್ಟೇಷನ್ನ ಅಥವಾ ನಿಯರ್ ಬೈ ಯಾರು ದೊಡ್ಡವರಿದ್ದರೆ ಅವರಿಗೆ ಇನ್ಫಾರ್ಮ್ ಮಾಡಿ, ಸರ್ ಈ ಥರ ಆಗ್ತಾ ಇದೆ, ದಯವಿಟ್ಟು ಬಂದು ನಮಗೆ ಸಹಾಯ ಮಾಡಿ ಅಂತ. ಸೊ ಯಂಗ್ಸ್ಟರ್ಸು ನಮ್ಮ ಕೈಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ನೀವು ಮನ್ಸು ಪಟ್ಟರೆ ಎಲ್ಲನೂ ಮಾಡೋಕ್ಕೆ ಸಾಧ್ಯ ಇದೆ. ಇಡೀ ಸೊಸೈಟಿ ನಿಮ್ಗಳ ಮೇಲೆ ನಿರ್ಧಾರಿತವಾಗಿದೆ. ಈಗ ನೀವು ಹೆಂಗೆ ಡೆವಲಪ್ ಆಗ್ತಿರೋ ಹಾಗೆ ನಮ್ಮ ಸೊಸೈಟಿ ಕೂಡ ಡೆವಲಪ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಯಂಗ್ಸ್ಟರ್ಸು ಯಾರೂ ಕೂಡ ನಿಯಮದಲ್ಲಿ ನಡೀತಾ ಇಲ್ಲ ಅನ್ನೋ ಒಂದು ಮಾತಿದೆಯಲ್ವಾ, ಅದನ್ನೆಲ್ಲ ನೀವು ಸುಳ್ಳು ಮಾಡಿ. ನಾವು ಕೂಡ ನಿಯಮಬದ್ಧವಾಗಿರ್ತೀವಿ, ಏನೇ ಕಾನೂನು ಇದ್ರೂ ಕೂಡ ನಾವು ಅದನ್ನೆಲ್ಲ ಪಾಲನೆ ಮಾಡ್ತೀವಿ ಅಂತ ಎಲ್ಲ ಒಂದು ಪಣ ತೊಡಿ. ಯಾವುದೇ ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇದ್ರೆ ಅಥವಾ ಅವ್ರಿಗೆ ದೌರ್ಜನ್ಯ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಕೂಡ ಪೊಲೀಸ್ ಅವರೊಂದಿಗೆ, ನಿಮ್ಮ ಶಿಕ್ಷಕರೊಂದಿಗೆ, ನಿಮ್ಮ ತಂದೆ ತಾಯಿಯೊಂದಿಗೆ ಸಹಕಾರ ಮಾಡಿ. ಸೊಸೈಟಿನಲ್ಲಿ ಅಟ್ಲೀಸ್ಟ್ ಒಂದು ಹೆಲ್ದಿಯಾಗಿ ನಮ್ಮ ಸೊಸೈಟಿ ಬೆಳವಣಿಗೆ ಮಾಡೋದ್ರಲ್ಲಿ ನಮ್ಮದು ಕೂಡ ಪಾತ್ರ ಇದೆ ಅಂತ ಭಾಳ ಹೆಮ್ಮೆಯಾಗಿ ಹೇಳಿ. ನಾವು ಎಷ್ಟು ಪೋಕ್ಸೋ ಕೇಸ್ ಮಾಡಿದ್ದೀವಿ, 18 ವರ್ಷ ಕಡಿಮೆ ಇರುವಂತಹ ಹೆಣ್ಮಕ್ಳು ಎಲ್ಲರೂ ಕೂಡ ಮನೆಯಿಂದ ಯಾವುದೋ ಒಂದಲ್ಲ ಒಂದು ರೀಸನ್ಗೆ ಹೊರಗಡೆ ಹೋಗ್ತಾ ಇರೋದು, ಯಾರೋ ಅನ್ನೋನ್ ವ್ಯಕ್ತಿಗಳ ಜೊತೆ ಪರಿಚಯ ಮಾಡ್ಕೊಂಡಿರೋದು, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಇನ್ಸ್ಟಾಗ್ರಾಮ್ನಲ್ಲಿ ಚಾಟ್ ಮಾಡ್ತಾ ಇರುವಂತಹ ಅಟ್ ದಿ ಸೇಮ್ ಟೈಮ್ ಹುಡುಗಿಯರಿಗೆ ಅನ್ವಯ ಆಗಲ್ಲ, ಇದು ಹುಡುಗರು ಕೂಡ ಅದೇ ರೀತಿ ಆಗ್ತಾ ಇದೆ. ನೀವು ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಚಾಟ್ ಮಾಡ್ತಾ ಇರೋದಾಗಿರ್ಬೋದು, ನಿಮ್ಮ ಪರ್ಸ್ನಲ್ ವಿಚಾರಗಳನ್ನ ಅವ್ರ ಜೊತೆ ಶೇರ್ ಮಾಡ್ತಾ ಇದ್ದೀರಿ. ಸೊ ಒನ್ ಫೈನ್ ಡೇ ಏನಾಗುತ್ತೆ, ಅವ್ರು ನಿಮ್ದೆಲ್ಲ ಪರ್ಸ್ನಲ್ ಡಾಟಾನ ಸ್ಟೀಲ್ ಮಾಡ್ತಾರೆ, ನಿಮಗೆ ಹೆದರಿಸ್ತಾರೆ, ನಿಮಗೆ ಅಷ್ಟು ದುಡ್ಡು ಕೊಡಬೇಕು, ನೀವು ಅಷ್ಟು ದುಡ್ಡು ಕೊಟ್ಟರೆ ಮಾತ್ರ, ಅಥವಾ ನಾವು ಬೇರೆ ರೀತಿಯಲ್ಲಿ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀವಿ ಅಂತ ಹೆದರಿಸ್ತಾರೆ. ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ ಪರ್ಸ್ನಲ್ ಡೇಟಾನ ಶೇರ್ ಮಾಡಬೇಡಿ. ವೆದರ್ ಇಟ್ ಈಸ್ ಬಾಯ್ ಆರ್ ವೆದರ್ ಇಟ್ ಈಸ್ ಗರ್ಲ್, ಎಲ್ರಿಗೂ ಕೂಡ ಅವ್ರವ್ರದ್ದೇ ಆದಂತಹ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ. ಯಾರು ಕೂಡ ಶೇರ್ ಮಾಡಬೇಡಿ. ಅತಿ ಹೆಚ್ಚು ಗೇಮಿಂಗ್ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಗೇಮಿಂಗ್ ಆ್ಯಪ್ಗಳಲ್ಲಿ ಭಾಳ ಡೇಂಜರಸ್ ಇರುತ್ತೆ. ನೀವು ಅದಕ್ಕೆ ವ್ಯಸನಿಗಳಾದರೆ ಅದರಿಂದ ಹೊರಗಡೆ ಬರೋದು ಬಹಳ ಕಷ್ಟ ಇರುತ್ತೆ. ಹೇಳ್ತಾ ಹೋಗ್ತಾ ಇದ್ರೆ ಒಂದು ಫುಲ್ ಡೇ ನಾವು ಹೇಳ್ಬೋದು ಸೊಸೈಟಿನಲ್ಲಿ ಯಾವ ರೀತಿನಲ್ಲಿ ಯಂಗ್ಸ್ಟರ್ಸ್ನ ಬಳಸ್ಕೋತಾ ಇದ್ದಾರೆ, ಯಂಗ್ಸ್ಟರ್ಸ್ಗಳ ಮೇಲೆ ಯಾವ ರೀತಿ ದೌರ್ಜನ್ಯ ಆಗ್ತಾ ಇದೆ, ನೀವು ಹೇಗೆ ಎಚ್ಚೆತ್ಕೋಬೇಕು, ನಿಮ್ಮನ್ನ ನೀವು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ನೀವುಗಳೇ ಯೋಚನೆ ಮಾಡಬೇಕು. ಇದು ದಿನನಿತ್ಯದ ಕಲಿಕೆನಲ್ಲಿ ನಿಮ್ಮ ಟೀಚರ್ಸು, ನಿಮ್ಮ ತಂದೆ ತಾಯಿ ಹೇಳ್ತಾ ಇರ್ತಾರೆ, ಬಟ್ ನೀವು ಯಾರು ಕೂಡ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಬಿಡಾಯ್ತು ಅಂತ ಭಾಳ ಕ್ಯಾಶುವಲ್ ಆ್ಯಟಿಟ್ಯೂಡ್ ಇರುತ್ತೆ. ಬಟ್ ಆ ಥರ ಇರಬಾರ್ದು. ಒಂದು ಲೈಫ್ ಅಂದಮೇಲೆ ಒಂದು ಗೋಲ್ ಸೆಟ್ ಮಾಡ್ಕೋಬೇಕು. ನೀವು ನಾನು ನನ್ನ ಜೀವನದಲ್ಲಿ ಅಟ್ಲೀಸ್ಟು ವಿದ್ಯಾಭ್ಯಾಸದಲ್ಲಿ ಒಂದು ಹಂತ ನಾನು ಅಚೀವ್ ಮಾಡ್ತೀನಿ ಅಂತ. ಎಲ್ರಿಗೂ ಕೂಡ ಸರ್ಕಾರದಿಂದ ನೌಕರಿ ಕೊಡೋಕ್ಕಾಗೋದಿಲ್ಲ. ಹಂಗಂತನ್ಬಿಟ್ಟು ಯಾರೂ ಕೂಡ ನೀವು ಕೆಲಸ ಮಾಡದೆ ಇರಿ ಅಂತಲೂ ಹೇಳೋದಿಲ್ಲ. ನೀವು ಇಂಡಿಪೆಂಡೆಂಟ್ ಆಗಿರಬೇಕು, ನಿಮ್ಮ ಜೀವನನ ನೀವೇ ರೂಢಿಸ್ಕೋಬೇಕು. ನೀವು ಎಲ್ಲಿವರೆಗೂ ನಿಮ್ಮ ಲೈಫ್ ಬಗ್ಗೆ ನೀವು ಸೀರಿಯಸ್ನೆಸ್ ಆಗಿರೋದಿಲ್ವೋ ಅಲ್ಲಿವರೆಗೂ ಯಾರು ಕೂಡ ಸೀರಿಯಸ್ನೆಸ್ ಆಗಿರೋದಿಲ್ಲ. ಇಟ್ ಈಸ್ ಮೈ ಲೈಫ್ ಆ್ಯಂಡ್ ಐ ಹ್ಯಾವ್ ಟು ರೂಲ್ ಮೈ ಲೈಫ್ ಅಂತ ನೀವೇ ರೂಲ್ ಮಾಡಬೇಕು. ಆಯ್ತಾ? ನೋಡಿದ್ರೆ ಅವ್ರನ್ನೆಲ್ಲ ಶಾಲಾ ಪಟ್ಟಿನಲ್ಲಿ ಬ್ಲ್ಯಾಕ್ ಲಿಸ್ಟಲ್ಲಿ ಸೇರಿಸ್ಬೋದು. ಅಥವಾ ಇನ್ ಫ್ಯೂಚರಲ್ಲಿ ಒಂದ್ಸತಿ ಏನಾದರೂ ಪೊಲೀಸ್ ಸ್ಟೇಷನ್ಗಳಲ್ಲಿ ನೀವು ಅಪರಾಧಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದೀರಾ ಅಂತ ಗೊತ್ತಾಯ್ತು ಅಂತಂದ್ರೆ, ನಮ್ಮಲ್ಲಿ ಒಂದು ಪೊಲೀಸ್ ಐಟಿ ಪೋರ್ಟಲ್ ಅಂತ ಇದೆ. ಆ ಪೋರ್ಟಲಲ್ಲಿ ಹೆಸರು ಎಂಟ್ರಿ ಆಯಿತು ಅಂತಂದ್ರೆ ಅದು ಖುಲಾಸೆ ಆಗೋವರೆಗೂ ಕೂಡ ಅದು ಹೋಗ್ತಾನೆ ಇರುತ್ತೆ. ನೀವು ಎನಿ ಜಾಬ್ ವೆರಿಫಿಕೇಶನ್, ಎನಿ ಪಾಸ್ಪೋರ್ಟ್ ವೆರಿಫಿಕೇಶನ್ ಏನೇ ಬಂದ್ರೂ ಕೂಡ ಪೊಲೀಸ್ ರಿಪೋರ್ಟ್ ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ತಾರೆ. ಒನ್ಸ್ ಪೊಲೀಸ್ ರಿಪೋರ್ಟಲ್ಲಿ ಒಬ್ಬರ ಹೆಸರು ಬಂತು ಅಂತಂದರೆ ಅದನ್ನು ಹೋಗ್ಲಾಡ್ಸಲು ಭಾಳ ಕಷ್ಟ ಇರುತ್ತೆ. ಸೊ ಹಾಗಾಗಿ ಪ್ರತಿ ಹೆಜ್ಜೆನಲ್ಲೂ ಕೂಡ ನೀವು ನಿಮ್ಮ ಶಾಲಾ ಕಾಲೇಜಿನಲ್ಲಿ ಏನು ಓದಕ್ಕೆ ಬರ್ತೀರೋ ಅದನ್ನು ಅಷ್ಟೇ ಗುಡ್ ಹೆಲ್ದಿ ಎನ್ವಿರಾನ್ಮೆಂಟಲ್ಲಿ ಓದಿ ನಿಮ್ಮ ಕಾಲೇಜ್ ಡೇಸ್ನ ಎಂಜಾಯ್ ಮಾಡಿ. ಆದರೆ ಆ ಎಂಜಾಯ್ಮೆಂಟ್ ನೆಪದಲ್ಲಿ ಬೇರೆಯವರಿಗೆ ಹರ್ಟ್ ಆಗಬಾರ್ದು, ಬೇರೆಯವ್ರ ಜೀವನಕ್ಕೆ ಹಾನಿ ಆಗಬಾರ್ದು, ಪ್ಲಸ್ ನಿಮ್ಮ ಜೀವನಕ್ಕೆ ಕೂಡ ಹಾನಿ ಆಗಬಾರ್ದು. ಈ ರೀತಿನಲ್ಲಿ ನೋಡ್ಕೋಬೇಕು. ಶಾಲೆ ಬಿಟ್ಟ ಮೇಲೆ ಮನೆಗಳಿಗೆ ಹೋಗೋದು ಎಲ್ಲರೂ ಹೋಗೋದಂತೆ ವಾಡಿಕೆ. ಆದರೆ ಇಲ್ಲಿ ಏನಾಗಿದೆ,
ಗಂಡು ಮಕ್ಕಳು ಬಹಳ ಲೇಟಾಗಿ ಮನೆ ಹೋಗ್ತಾ ಇದ್ದಾರೆ, ಹೆಣ್ಮಕ್ಳು ಕಾಲೇಜ್ ಬಿಟ್ಟ ತಕ್ಷಣ ಹೋಗ್ತಾ ಇದ್ದಾರೆ ಅಂತ ಕಂಪ್ಲೇಂಟು ನಾವು ನೋಡ್ತಾ ಇರ್ತೀವಿ. ಅದು ಗಂಡು ಮಕ್ಳಾದ್ರೂ ಸರಿ ಹೆಣ್ಮಕ್ಳಾದ್ರೂ ಸರಿ, ನಿಮ್ಮ ಕಾಲೇಜ್ ಬಿಟ್ಟ ತಕ್ಷಣ ಯಾರು ಕೂಡ ನೀವು ಮನೆಗೆ ಹೋಗಲ್ಲ. ಮಿನಿಮಮ್ 1 hour ಇಡೀ ನಿಮ್ಮ ಏನು ನಿಮ್ಮ ಕಾಲೇಜ್ದು ರೋಡ್ ಇದೆ ಆ ಪೂರ್ತಿ ಹಾಸ್ಟೆಲ್ವರೆಗೂ ರೌಂಡ್ ಹಾಕ್ತೀರಿ. ಅದಾದ್ಮೇಲೆ ಬಸ್ ಸ್ಟಾಪಿಗೆ ಹೋಗ್ತೀರಿ, ಒಂದು ಪೂರ್ತಿ KRಪೇಟೆ ಟೌನ್ ರೌಂಡ್ ನೋಡ್ದ ಆದ್ಮೇಲೆ ನೀವುಗಳು ಎಲ್ಲ ಮನೆಗೆ ಸೇರೋದು. ಹೌದಾ? ನೋ, ಇಲ್ವೇ ಇಲ್ಲ. ಎಸ್ ಇದೆ. ನಾನೇ ನಿಮ್ಮ ಸ್ಕೂಲ್ ಅವ್ರನ್ನೇ ಸುಮಾರು ಜನನ್ನ ಕರೆದು ಪ್ರಶ್ನೆ ಮಾಡಿ ವಾಪಸ್ ಕಳಿಸಿದ್ದೀನಿ. ಏನಿದೆ ಕ್ಲಾಸಲ್ಲೇ ಫ್ರೆಂಡ್ಸ್ ಜೊತೆ ಮಾತಾಡಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ನಂತರ ನೀವು ಮನೆಗೆ ಹೋಗಿ. ಮನೆಗೆ ಹೋದ್ಮೇಲೆ ನಿಮ್ಮ ತಂದೆ ತಾಯಿಗೆ ನಿಮ್ಮ ಅವಶ್ಯಕತೆ ಬಹಳ ಇರುತ್ತೆ, ಅಥವಾ ಅವ್ರ ದುಡಿಮೆನಲ್ಲಿ ನಿಮ್ಗಳ ಹೆಲ್ಪ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ನೀವು ಯಾರು ಕೂಡ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡುತ್ತಾ ಇಲ್ಲ.